ಸರ್ಕಾರದ ಉದ್ಯೋಗದ ಆಕಾಂಕ್ಷೆಯಲ್ಲಿರುವಂತಹ ಸ್ಪರ್ಧಾರ್ಥಿಗಳಿಗೆ ಮಹಿ ನೆಕ್ಸಸ್ ಕೋಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಯ ಆಸ್ಪಿರೆಂಟ್ಗಳೇ, ವಿಲೇಜ್ ಅಕೌಂಟೆಂಟ್ ನೇಮಕಾತಿ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ, ಶಿಕ್ಷಕರ ನೇಮಕಾತಿ, GPSTR, HSTR, KAS ನೇಮಕಾತಿ, ಅದೇ ರೀತಿ ಕಂಟ್ರೋಲರ್ ಆಫ್ ಆಡಿಟರ್ ನೇಮಕಾತಿ, ಅರಣ್ಯ ವಲಯಾಧಿಕಾರಿಗಳ ನೇಮಕಾತಿ, ಹೀಗೆ ನೇಮಕಾತಿಗಳ ಪರ್ವವೇ ನಡೆದಿದೆ ಅಂತ ಹೇಳ್ಬೋದು. ಕಳೆದ 3-4 ವರ್ಷಗಳಿಂದ ಸತತವಾಗಿ ಅಭ್ಯಾಸ ಮಾಡಿರ್ತೀರಾ. ಈಗ ಇಷ್ಟೊಂದು ನೋಟಿಫಿಕೇಶನ್ಗಳು ಬರ್ತಿದ್ದಂಗೆ ಆಲ್ರೆಡಿ ಎಲ್ಲಾ ನೋಟಿಫಿಕೇಶನ್ಸ್ಗಳಿಗೂ ಹೋಗಿ ಅಪ್ಲೈ ಮಾಡಿ ಬಂದಿರ್ತೀರ. ಆದರೆ ಯಾವ ನೋಟಿಫಿಕೇಶನ್ಸ್ಗೆ ಅಥವಾ ಯಾವ ನೇಮಕಾತಿಗೆ ನಾವು ಓದಬೇಕು ಅನ್ನೋ ಒಂದು ಗೊಂದಲದಲ್ಲಿ ಏನಾದರೂ ಇದ್ರೆ ದಯವಿಟ್ಟು ಆ ಗೊಂದಲದಿಂದ ಈಗಲೇ ಹೊರಗಡೆ ಬನ್ನಿ. ನೀವೇನ್ ಮಾಡಿ, ಯಾವುದಾದ್ರೂ ಒಂದು ನೇಮಕಾತಿನ ಮನಸ್ಸಿನಲ್ಲಿ ಇಟ್ಕೊಂಡು, ಒಂದು ಗುರಿನ ಇಟ್ಕೊಂಡು ಆ ನೇಮಕಾತಿ ಬಗ್ಗೆನೇ ನೀವೇನ್ ಮಾಡಿ ಹೆಚ್ಚು ಗಮನನ ಹರಿಸ್ತಾ ಹೋಗಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಉದಾಹರಣೆಗೆ ನಮ್ಮ ಒಂದು ಜಮೀನಿನಲ್ಲಿ ನಾವೇನಾದ್ರೂ ನೀರಾವರಿ ಮಾಡಬೇಕು ಅಂತಂದ್ರೆ ನಾವು ಬೋರ್ವೆಲ್ ಕೊರೆಸ್ಬೇಕಾಗಿರುತ್ತೆ. ನಾವೇನ್ ಮಾಡ್ತೀವಿ, ಒಂದು ಬೋರ್ವೆಲ್ನ ಕರೆದು ಒಂದು 700, 800 ಅಥವಾ 1000 ಅಡಿ ಒಂದೇ ಜಾಗದಲ್ಲಿ ಮಾತ್ರ ಏನ್ ಮಾಡ್ತೀವಿ, ಕೊರೆಸ್ತೀವಿ. ಆಗ ನಮ್ಗೆ ನೀರು ಸಿಗಬಹುದು. ಆದ್ರೆ ನಾವೇನಾದ್ರೂ ಇಲ್ಲೊಂದು 100 ಅಡಿ, ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಂದು 100 ಅಡಿ, ಅಲ್ಲಿ 100 ಅಡಿ, ಈ ತರ 100 ಅಡಿನೇ ಒಂದೊಂದು ಜಾಗದಲ್ಲಿ ಕೊರೆಸ್ಕೊಂಡು ಹೋದ್ರೆ ನಮ್ಗೆಲ್ಲೂ ಸಹ ನೀರು 100% ಸಿಗೋದೇ ಇಲ್ಲ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಇದೇ ನಿಯಮ. ನೀವು ಒಂದು ಪರೀಕ್ಷೆನ, ಒಂದು ನೇಮಕಾತಿನ ಆಯ್ಕೆ ಮಾಡಿಕೊಂಡು ಅದರ ಮೇಲೇನೆ ಸಹ ಸಂಪೂರ್ಣ ಗಮನ ಕೊಡಿ. ಕಾಂಪಿಟೇಷನ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ನಾವು ಲಾಸ್ಟ್ ಎಕ್ಸಾಮಿನೇಷನ್ ಆದ ಪೊಲೀಸ್ ನೋಟಿಫಿಕೇಶನ್ಸ್ ಅಲ್ಲಿ ಏನು ಎಕ್ಸಾಮಿನೇಷನ್ಸ್ ಆಯ್ತು, ಆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಎಷ್ಟೋ ಜನ ಆಸ್ಪಿರೆಂಟ್ಸ್ ಹೇಳೋದು ಕ್ವಶನ್ ಓದೋದಕ್ಕೆ ಟೈಮ್ ಇಲ್ಲ ಅಂತ. ಯಾಕೆ ಈ ರೀತಿ ಆಗ್ತಿದೆ ಅಂತ ಒಂದ್ಸತಿ ವಿಶ್ಲೇಷಣೆ ಮಾಡಿ ನೋಡಿ. ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆನ ಒಂದ್ಸತಿ ಆಳವಾಗಿ ವಿಶ್ಲೇಷಣೆ ನೋಡಿದಾಗ ನೀವು ಓದಿದ ಪ್ರಶ್ನೆಗಳು ಯಾವುದೇ ಕಾರಣಕ್ಕೂ ನೇರವಾಗಿ ಬರೋದು ತುಂಬಾ ಕಡಿಮೆ. ಇಂದಿನ ಪ್ರಶ್ನೆಗಳು ನಿಮ್ಮ ನೆನಪಿನ ಶಕ್ತಿಯನ್ನು ಮಾತ್ರ ಪರೀಕ್ಷೆ ಮಾಡೋದಿಲ್ಲ, ನಿಮ್ಮ ರೀಸನಿಂಗ್ ಎಬಿಲಿಟಿ, ಅಪ್ಲಿಕೇಶನ್ಸ್ ಆಫ್ ನಾಲೆಡ್ಜು, ಡಿಸಿಷನ್ ಮೇಕಿಂಗು, ಪ್ರಾಬ್ಲಮ್ ಸಾಲ್ವಿಂಗು, ಟೈಮ್ ಮ್ಯಾನೇಜ್ಮೆಂಟ್, ಇವನ್ನೆಲ್ಲವನ್ನೂ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲೇನೆ ಪರೀಕ್ಷಿಸ್ತಾ ಇರ್ತಾರೆ. ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಸರ್ಕಾರ ನಿಮ್ಗೆ ಯಾಕೆ ಉದ್ಯೋಗ ಕೊಡಬೇಕು? ಕೇವಲ ಒಂದು ಪುಸ್ತಕನ ನೀವು ಕಂಠಪಾಠ ಮಾಡಿದ್ದೀರಾ ಅಂತ ಕೊಡ್ಬೇಕಾ? ಖಂಡಿತ ಇಲ್ಲ. ಸರ್ಕಾರಕ್ಕೆ ಬೇಕಾಗಿರುವುದು ಯಾವುದೇ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನ ತಗೊಳ್ಳಬಲ್ಲವಂತ ವ್ಯಕ್ತಿ, ಜನರ ಜೊತೆ ವ್ಯವಹರಿಸಬಲ್ಲ ವ್ಯಕ್ತಿ, ಸಮಸ್ಯೆ ಬಂದಾಗ ತಕ್ಷಣದಲ್ಲೇ ಪರಿಹಾರ ಕಂಡುಕೊಳ್ಳುವಂತ ವ್ಯಕ್ತಿ ಬೇಕು. ಅದಕ್ಕೋಸ್ಕರನೇ ಅವರು ಅಪ್ಲಿಕೇಶನ್ಸ್ ಆಫ್ ನಾಲೆಡ್ಜು, ಡಿಸಿಷನ್ ಮೇಕಿಂಗು, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಟೈಮ್ ಮ್ಯಾನೇಜ್ಮೆಂಟ್ ಇವನ್ನೆಲ್ಲನೂ ಪ್ರಶ್ನೆ ಪತ್ರಿಕೆಯಲ್ಲಿ ಅಳವಡಿಸಿರ್ತಾರೆ. ನೀವು ಸೂಕ್ಷ್ಮವಾಗಿ ಗಮನಿಸಿರಬಹುದು. ಅದಕ್ಕಾಗಿನೇ ನೀವು ಕೇವಲ ಪಾಠ ಓದುವುದರಿಂದ, ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡೋದ್ರಿಂದ ನೀವು ಎಕ್ಸಾಮಿನೇಷನ್ಸ್ ಕ್ಲಿಯರ್ ಮಾಡೋದು ತುಂಬಾ ಕಷ್ಟ ಇದೆ. ನಾವೇನ್ ಮಾಡ್ಬೇಕಿಲ್ಲಿ, ನೀವು ಯಾವುದಾದ್ರೂ ಒಂದು ನೋಟಿಫಿಕೇಶನ್ಸ್ನ ಗುರಿ ಅಂತ ಇಟ್ಕೊಂಡು ಆ ಒಂದು ನೋಟಿಫಿಕೇಶನ್ಸ್ನ ಪ್ರಶ್ನೆ ಪತ್ರಿಕೆನ ನೀವು ನೋಡಿ ಅಭ್ಯಾಸ ಮಾಡಿ, ಅದರಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸ್ ಕೊಡ್ತಿದ್ದಾರೆ, ನಾನು ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಈ ರೀತಿ ನೀವೇನ್ ಮಾಡ್ಬೇಕಾಗುತ್ತೆ, ಯೋಜನೆಗಳನ್ನ ಮಾಡಬೇಕಾಗಿರುತ್ತೆ. ಅಭ್ಯರ್ಥಿಗಳ ಸಾಮರ್ಥ್ಯವನ್ನ ಹೇಗೆ ಪರೀಕ್ಷಿಸ್ತಾರೆ ಅನ್ನೋದನ್ನ ನೀವೇನ್ ಮಾಡ್ಕೊಬೇಕು, ಅರ್ಥ ಮಾಡ್ಕೊಬೇಕು. ನೀವು ಅದಕ್ಕೋಸ್ಕರ ಏನ್ ಮಾಡಿ, ಲಾಸ್ಟ್ ಒಂದು 4-5 ವರ್ಷದ ಕ್ವಶನ್ ಪೇಪರ್ಸ್ನ ನೋಡಿ. 4-5 ವರ್ಷದ್ದು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಅಷ್ಟೊಂದು ಎಕ್ಸಾಮಿನೇಷನ್ಸ್ ಆಗಿಲ್ವಾ? ಪರವಾಗಿಲ್ಲ. ಪಕ್ಕದಲ್ಲಿ ತಮಿಳ್ನಾಡಿದೆ, ಆಂಧ್ರ ಪ್ರದೇಶ ಇದೆ, ಇನ್ನು ಮುಂದೆ ಹೋದ್ರೆ ಡೆಲ್ಲಿ ಪೇಪರ್ಸು, ಆಂಧ್ರ ಪೇಪರ್ಸು, ಅದೇ ರೀತಿ ಜಮ್ಮು ಅಂಡ್ ಕಾಶ್ಮೀರ್ಸು, ಮಹಾರಾಷ್ಟ್ರ, ಈ ತರ ಪೊಲೀಸ್ ನೇಮಕಾತಿ ಅಲ್ಲೂ ನಡೆದಿರುತ್ತೆ. ಆ ಪೇಪರ್ಸ್ನ ಆನ್ಲೈನಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡಿಕೊಂಡು ನೀವೇನ್ ಮಾಡಿ ಅನಾಲಿಸಿಸ್ ಮಾಡಿ. ಇಲ್ಲಿ ಕ್ವಶನ್ ಪೇಪರ್ಸ್ ಅಲ್ಲಿ ಯಾವ ರೀತಿ ಅಭ್ಯರ್ಥಿಗಳ ಸಾಮರ್ಥ್ಯವನ್ನ ಅಳಿತಾ ಇದ್ದಾರೆ ಅಂತ ನೀವೇನ್ ಮಾಡಿ ಒಂದು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ. ಇನ್ನೊಂದು ಮುಖ್ಯ ವಿಷಯ ಏನು ಅಂದ್ರೆ, ಈಗ ಆಲ್ರೆಡಿ ಪ್ರಿಪ್ರೇಷನ್ಸ್ ಆಗ್ತಾ ಇರ್ತೀರ. ಈಗ ಯಾವ್ದಾದ್ರು ಯೂಟ್ಯೂಬ್ ತೆಗೆದ್ರು ಅಥವಾ ಇಂಟರ್ನೆಟ್ ಅಲ್ಲೋ ಯಾವುದೋ ಒಂದು ಹೊಸ ಪುಸ್ತಕ ಬಂದಿದೆ, ಒಂದು ಹೊಸ ಮೆಟೀರಿಯಲ್ ಬಂದಿದೆ, ಇದನ್ನು ಓದಿದ್ರೆ ಎಕ್ಸಾಮಿನೇಷನ್ಸ್ ಕ್ಲಿಯರ್ ಆಗುತ್ತೆ ಅಂತ ಆ ಮೇನ್ ಪೇಜಸ್ ಅಲ್ಲಿ ಹಾಕಿರ್ತಾರೆ. ನಾವು ಅದನ್ನ ನೋಡಿ ಏನ್ ಮಾಡ್ತೀವಿ, ಆ ಪುಸ್ತಕನೂ ತಗೊಂತೀವಿ, ಇನ್ನೊಂದು ಪುಸ್ತಕನೂ ತಗೊಂತೀವಿ, ಇನ್ನೊಂದು ತಗೊಂತೀವಿ. ಈ ತರ ಎಲ್ಲಾ ಪುಸ್ತಕಗಳನ್ನ ಗುಡ್ಡೆ ಹಾಕೊಂಡು ನಾವೇನ್ ಮಾಡ್ತೀವಿ, ಒಂದೊಂದೇ ಓದ್ಕೊಂಡ್ಬರ್ತೀವಿ. ಇದರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಅಂದ್ಕೊಂಡಿರುವಷ್ಟು ಯಶಸ್ಸು ಸಿಗಲ್ಲ. ನೀವು 10 ಪುಸ್ತಕನ
ಒಂದೊಂದು ಸತಿ ಓದೋದಕ್ಕಿಂತ ಒಂದು ಪುಸ್ತಕನ 10 ಸತಿ ಓದೋದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಅದನ್ನ ಅರ್ಥ ಮಾಡ್ಕೊಳ್ರಿ. ನೀವೇ ಪ್ರಿಪೇರ್ ಮಾಡಿರುವಂತ ನೋಟ್ಸ್ ಏನಾದ್ರು ಇದ್ರೆ ಅದನ್ನೇ ಪುನಃ 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 ನೀವೇನ್ ಮಾಡ್ತಾರಿ, ಹೆಚ್ಚು ಹೆಚ್ಚು ಓದೋದಕ್ಕೆ ಪ್ರಯತ್ನನ ಪಡ್ತಾರೆ. ಅದರಿಂದ ನಿಮ್ಗೆ ಹೆಚ್ಚು ಸಹಕಾರಿ ಆಗ್ತಾ ಹೋಗುತ್ತೆ. ಈಗ ಪರೀಕ್ಷೆಗೆ ಇನ್ನು 2 ಅಥವಾ 3 ತಿಂಗಳು ಮಾತ್ರ ಬಾಕಿ ಇದೆ. ಸೊ ನಾವೇನ್ ಮಾಡ್ತೀವಿ, ಯೂಟ್ಯೂಬ್ ತೆಗೆದ್ಬಿಟ್ಟು ಬಹುಮುಖ್ಯ 100 ಪ್ರಶ್ನೆಗಳು, ಲಾಸ್ಟ್ ಮಿನಿಟ್ ಮೆಟೀರಿಯಲ್ ಅಂತ ಬಂದಿದ್ದನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಓದ್ದಾಗ ಏನಾಗುತ್ತೆ, ನಮ್ಗೆ ಇನ್ನೂ ನಾನು ಏನು ಓದೇ ಇಲ್ಲ, ಯಾವ ಹೊಸ ಕ್ವಶನ್ಸ್ ಅಂತ ಟೆನ್ಷನ್ಸ್ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕೆ ಏನ್ ಮಾಡಿ, ಬೆಟರ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೊಸ ಪುಸ್ತಕ ತಗೊಂಡು ಓದಿದ್ರೆ ಅದನ್ನ ರಿವಿಷನ್ಸ್ ಅಂತ ಅನ್ನಲ್ಲ. ಫಸ್ಟ್ ಟೈಮ್ ಓದೋದು ರಿವಿಷನ್ ಆಗಲ್ಲ. ಸೊ ಅದಕ್ಕೆ ನೀವು ಪ್ರಿಪೇರ್ ಮಾಡಿರುವಂತ ನೋಟ್ಸ್ಗಳಿಗೆ ಹೆಚ್ಚು ಗಮನ ಕೊಡ್ತಾ ಹೋಗಿ. ನೋಟ್ಸ್, ಪ್ರಶ್ನೆ ಪತ್ರಿಕೆ ಈ ತರ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಒಂದು ಸರಿಯಾದ ಟೈಮ್ ಟೇಬಲ್ನ ಹಾಕೊಳ್ಳಿ. ಟೈಮ್ ಟೇಬಲ್ ಪ್ರಕಾರನೇ ಓದಿ. ಯಶಸ್ಸಿನ ಪ್ರಮುಖ ಗುಟ್ಟು ಟೈಮ್ ಟೇಬಲ್. ನೀವು ಆ ಟೈಮ್ ಟೇಬಲ್ಗೆ ಸ್ಟಿಕ್ ಆನ್ ಆಗಿ. ಒಂದ್ ವೇಳೆ ಆ ಟೈಮ್ ಟೇಬಲ್ ಒಳಗಡೆ ಓದಕ್ಕಾಗಿಲ್ಲ ಅಂದ್ರೆ ನೀವು ನಿದ್ದೆ ಸ್ಕಿಪ್ ಮಾಡ್ತೀರಾ, ಊಟ ಸ್ಕಿಪ್ ಮಾಡ್ತೀರಾ, ಸೆಕೆಂಡರಿ. ಬಟ್ ಆದ್ರೆ ನೀವು ಹಾಕೊಂಡಿರುವಂತ ಟೈಮ್ ಟೇಬಲ್ ಪ್ರಕಾರ ಓದ್ಲೇಬೇಕಾಗಿರುತ್ತೆ. ಅದನ್ನ ಓದೋದಕ್ಕೆ ನೀವೇನ್ ಮಾಡಿ, ಹೆಚ್ಚು ಗಮನ ಕೊಡ್ತಾ ಹೋಗಿ. ಬೇರೆ ಯಾರೋ 12 ಅವರ್ ಓದ್ತಾನೆ, 15 ಅವರ್ ಓದ್ತಾನೆ, ಅದ್ರ ಬಗ್ಗೆ ಗಮನ ಹರ್ಸಕ್ ಹೋಗ್ಬೇಡ್ರಿ. ನೀವು ನಿಮ್ಗೆ ಎಷ್ಟು ಸಮಯಾವಕಾಶ ಸಿಕ್ಕಿದ್ಯೋ ಅದನ್ನೇ ಎಫೆಕ್ಟಿವ್ ಆಗಿ ಬಳಸ್ಕೊಂಡು ಅದನ್ನೇ ಏಕಾಗ್ರತೆಯಿಂದ ಓದಿದ್ರೆ ಖಂಡಿತ ನೀವು ಯಶಸ್ಸಿನ ಹಾದಿಗೆ ಬರ್ತೀರಾ. ನೆನಪಿಡಿ, ಯಶಸ್ಸು ಅನ್ನೋದು ಗಂಟೆಗಳ ಸಂಖ್ಯೆಯಿಂದ ಬರಲ್ಲ, ಗುಣಮಟ್ಟದ ತಯಾರಿಯಿಂದ ಬರ್ತದೆ. ಲೈಬ್ರರಿಯಲ್ಲಿ ಕುಳಿತು ಗಂಟೆಗಟ್ಟಲೆ ಓದಿದ್ದೀನಿ ಅಂದ್ರೆ ನಿಮ್ಗೆ ಯಶಸ್ಸು ಸಿಕ್ಕಿದೆ ಅಂತ ಅಲ್ಲ. ಕೋಚಿಂಗ್ ಸೆಂಟರ್ಗಳಲ್ಲಿ ನಾನು ಓದಿದ್ದೀನಿ ಅಂದ್ರೂ ನಿಮ್ಗೆ ಯಶಸ್ಸು ಸಿಕ್ಕಿದೆ ಅಂತ ಅಲ್ಲ. ನಿಮ್ಮ ಹತ್ರ 16 ಪುಸ್ತಕಗಳಿದಾವೆ ಅಂದ್ರೂ ನೀವು ಯಶಸ್ಸು ಸಿಕ್ಕಿದೆ ಅಂತ ಅಲ್ಲ. ಒಂದು ಗುರಿಯ ಮೇಲೆ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಿರಾ ಅನ್ನೋ ಯಶಸ್ಸಿನ ಮೇಲೆ ನಿಮ್ಗೇನಾಗುತ್ತೆ, ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಒಂದು ಪೋಸ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಒಂದೇ ಒಂದು ಗುರಿನ ಆಯ್ಕೆ ಮಾಡ್ಕೊಳ್ಳಿ, ಒಂದೇ ಒಂದು ಯೋಜನೆನ ರೂಪಿಸಿ, ಒಂದೇ ಒಂದು ಮೆಟೀರಿಯಲ್ಸ್ ಅನ್ನ ಮಾತ್ರ ಗಮನ ಹರಿಸಿ. ನಿಮ್ಗೆ ಯಾವ ಮೆಟೀರಿಯಲ್ ಬೇಕು, ನಿಮ್ಗೆ ಯಾವ್ದು ಈಸಿಯಾಗಿ ಅರ್ಥ ಆಗುತ್ತೋ ಅದನ್ನೇ ಸೆಲೆಕ್ಷನ್ ಮಾಡ್ಕೊಳ್ರಿ. ಇದರ ಜೊತೆಗೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕೆ ಅಂದ್ರೆ ಪ್ರಶ್ನೆ ಪತ್ರಿಕೆನ ಎಷ್ಟು ವಿಶ್ಲೇಷಣೆ ಮಾಡಿ ಎಷ್ಟು ಸಾಲ್ವ್ ಮಾಡ್ತಾ ಹೋಗ್ತಿರೋ ಅಷ್ಟು ನೀವು ಕಾಂಪಿಟೇಟಿವ್ಗೆ ಏನಾಗ್ತಾ ಹೋಗ್ತೀರಾ, ಹತ್ರ ಆಗ್ತಾ ಹೋಗ್ತೀರಾ. ಸೊ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ದಂಗೆಲ್ಲ ನಿಮ್ಮ ಆಲೋಚನಾ ಶಕ್ತಿ ಏನಾಗ್ತಾ ಹೋಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ನೀವು ಅವಾಗ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಹತ್ರ ಆಗ್ತಾ ಹೋಗ್ತೀರಾ. ನೆನಪಿಡಿ ಪ್ರೀತಿ ಆಸ್ಪಿರೆಂಟ್ಗಳೇ, ಎಲ್ಲದರ ಹಿಂದೆ ಓಡುವ ಬದಲು ಯಾವುದಾದ್ರೂ ಒಂದು ಗುರಿನ ಇಟ್ಕೊಂಡು ಆ ಗುರಿಯ ಕಡೆಗೆ ನೀವೇನ್ ಮಾಡಿ, ನಿರಂತರವಾಗಿ ಪ್ರಯತ್ನ ಮಾಡಿ. ಇಷ್ಟು ಸಾಕು. ಯಶಸ್ಸು ಒಂದಲ್ಲ ಒಂದ್ಸತಿ ನಿಮ್ಮ ಬಂದು ಮನೆ ಬಾಗಿಲನ್ನ ತಟ್ಟುತ್ತೆ ಅಂತ ಹೇಳ್ತಾ, ಎಲ್ಲ ಆಸ್ಪಿರೆಂಟ್ಗಳಿಗೂ, ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಗಳಿಗೂ ಮಹಿ ನೆಕ್ಸಸ್ ಕೋಡ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳುತ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.